ನಮಸ್ಕಾರ ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಕೇಂದ್ರ ಸರ್ಕಾರಿ ಹುದ್ದೆ ಬೇಕು, ಅದರಲ್ಲೂ ಭಾರತದ ಮಿಲಿಟರಿಗೆ ಸೇರಬೇಕು ಅನ್ನೋ ಆಸಕ್ತಿ ಇರೋರಿಗೆ ಇಲ್ಲೊಂದು ಸುವರ್ಣ ಅವಕಾಶ ಇದೆ. ಡಿಗ್ರಿ ಪಾಸ್ ಆದವರಿಗೆ ಇದು ಸಖತ್ ಜಾಕ್ಪಾಟ್. ದೇಶದ ಸೆಕ್ಯೂರಿಟಿಯಲ್ಲಿ ಮುಖ್ಯ ಪಾತ್ರ ವಹಿಸೋದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂದರೆ NSG. ಇವರನ್ನೇ ಬ್ಲ್ಯಾಕ್ ಕ್ಯಾಟ್ಸ್ ಕಮಾಂಡೋ ಅಂತಲೂ ಕರೀತಾರೆ. ಉಗ್ರರ ವಿರುದ್ಧ ಹೋರಾಡಲು ಇವರು ಸ್ಪೆಷಲ್ ಟ್ರೈನಿಂಗ್ ಪಡೆದಿರ್ತಾರೆ. ಈ NSG ಕಮಾಂಡೋ ಆಗೋದು ಅದೆಷ್ಟೋ ಯುವಕರ ಕನಸು. ಆದರೆ ಈ ತಂಡ ಸೇರೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಸ್ಪೆಷಲ್ ಅರ್ಹತೆ ಇರಬೇಕು, ಕಠಿಣ ಆಯ್ಕೆ ಪ್ರಕ್ರಿಯೆಯನ್ನು ದಾಟಬೇಕು. ಅದೇನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಭಾರತೀಯ ಸೇನೆಯಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಒಂದು ಸ್ಪೆಷಲ್ ಫೋರ್ಸ್. ಇವರು ಟೆರರಿಸ್ಟ್ ಅಟ್ಯಾಕ್ಗಳನ್ನು ಎದುರಿಸೋದು ಹೇಗೆ ಅನ್ನೋ ಸ್ಪೆಷಲ್ ಮಿಷನ್ಗಳಿಗೆ ಟ್ರೈನಿಂಗ್ ಪಡೆದವರು. ಕೇಂದ್ರ ಸರ್ಕಾರವು ಝೀರೋ ಎರರ್ ಅನ್ನೋ ಗುರಿಯೊಂದಿಗೆ ಸುಮಾರು 7,000 NSG ಕಮಾಂಡೋಗಳನ್ನು ಭಾರತದ ಸೆಕ್ಯೂರಿಟಿಗಾಗಿ ನೇಮಿಸಿಕೊಳ್ತದೆ. ಈ ವರ್ಷವೂ ಖಾಲಿ ಇರೋ NSG ಕಮಾಂಡೋ ಹುದ್ದೆಗಳ ಭರ್ತಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. NSG ಕಮಾಂಡೋ ಆಗಲು ಅರ್ಹತೆ ಏನು ಅಂತ ನೋಡೋದಾದ್ರೆ, NSG ವಿಶ್ವದ ಪ್ರತಿಷ್ಠಿತ ಸೆಕ್ಯೂರಿಟಿ ಫೋರ್ಸ್ಗಳಲ್ಲಿ ಒಂದು. ಯಾವುದೇ ಸಂದರ್ಭದಲ್ಲಾದರೂ ದೇಶದ ಪರ ಹೋರಾಡೋದು ಇವರ ಕಾಯಕ. ಕಠಿಣ ಪರಿಸ್ಥಿತಿ ಎದುರಿಸೋಕೆ ಸ್ಪೆಷಲ್ ಟ್ರೈನಿಂಗ್ ಪಡೆದಿರ್ತಾರೆ. NSG ಸೇರೋಕೆ ಅಭ್ಯರ್ಥಿಗಳು ಮೊದಲು ಭಾರತೀಯ ಸೇನೆಯಲ್ಲಿ ಇರಬೇಕು. ಆರ್ಮಿ, ನೇವಿ, ಏರ್ಫೋರ್ಸ್ ಅಥವಾ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್, BSF, ITBP, CISFನಲ್ಲಿ ಕನಿಷ್ಠ 3 ವರ್ಷ ಅನುಭವ ಇರಬೇಕು. ಭಾರತದ ಯಾವುದಾದ್ರೂ ಮಾನ್ಯತೆ ಪಡೆದಿರೋ ವಿವಿಯಲ್ಲಿ ಡಿಗ್ರಿ ಮಾಡಿರಬೇಕು. ವಯಸ್ಸು 35ಕ್ಕಿಂತ ಕಡಿಮೆ ಇದ್ದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಬೇಕು. ಇನ್ನು ಆಯ್ಕೆ ಹೇಗೆ ಅಂತ ನೋಡೋದಾದ್ರೆ, NSG ಸೇರೋಕೆ ಯಾವುದೇ ನೇರ ನೇಮಕಾತಿ ಇಲ್ಲ. 75% ಕಮಾಂಡೋಗಳನ್ನು ಸೇನೆ ಅಥವಾ CAPFನಿಂದ ಡೆಪ್ಯುಟೇಷನ್ ಮೂಲಕ ಆಯ್ಕೆ ಮಾಡ್ತಾರೆ. ಇನ್ನು ಉಳಿದ 25% ಅಭ್ಯರ್ಥಿಗಳನ್ನು ಹೊಸದಾಗಿ ನೇಮಕ ಮಾಡಿಕೊಳ್ತಾರೆ. ಡಿಗ್ರಿ ಪಾಸ್ ಆದವರು ಅರ್ಜಿ ಸಲ್ಲಿಸಬಹುದು. ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ಪಡೆದು ಸ್ಪೆಷಲ್ ಟ್ರೈನಿಂಗ್ ನೀಡಲಾಗ್ತದೆ. ಆಯ್ಕೆ 3 ಹಂತಗಳಲ್ಲಿ ನಡೀತದೆ. ಮೊದಲ ಹಂತದಲ್ಲಿ ಬೇಸಿಕ್ ಟ್ರೈನಿಂಗ್ ಅಂದರೆ ವೆಪನ್ ಬಳಕೆ, ಮೆಂಟಲ್ ಸ್ಟೆಬಿಲಿಟಿ ಅಂದರೆ ಮಾನಸಿಕ ಸದೃಢತೆ, ದೈಹಿಕ ಸಾಮರ್ಥ್ಯದ ಪರೀಕ್ಷೆ ಇರ್ತದೆ. ಎರಡನೇ ಹಂತದಲ್ಲಿ ಟೆರರಿಸ್ಟ್ ವಿರೋಧಿ ಕಾರ್ಯಾಚರಣೆ, ಹಾಸ್ಟೇಜ್ ರಕ್ಷಣೆ, ಬಾಂಬ್ ನಿಷ್ಕ್ರಿಯಗೊಳಿಸೋದು, ಸ್ನೈಪರ್ ಶೂಟಿಂಗ್ ತರಹದ ಸ್ಪೆಷಲ್ ಟ್ರೈನಿಂಗ್ ಇರ್ತದೆ. ಕೊನೆ ಹಂತದಲ್ಲಿ ಮಾಕ್ ಆಪರೇಷನ್ ಇರ್ತದೆ. ಎಲ್ಲ ಹಂತದಲ್ಲೂ ಪಾಸ್ ಆದವರು ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಆಗಿ ನೇಮಕ ಆಗ್ತಾರೆ. ಇನ್ನು ಅಪ್ಲಿಕೇಶನ್ ಹಾಕೋಕೆ ಅಭ್ಯರ್ಥಿಗಳು nsg.gov.in ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಮೊದಲ ಹಂತದಲ್ಲಿ 70,000ದಿಂದ 90,000 ರೂಪಾಯಿ ಸಂಬಳ ಇರುತ್ತೆ. ಅಪಾಯಕಾರಿ ಕಾರ್ಯಾಚರಣೆಗಳಲ್ಲಿ ಭಾಗಿಯಾದಾಗ 20,000ದಿಂದ 30,000 ರೂಪಾಯಿ ಹೆಚ್ಚುವರಿ ಭತ್ಯೆ ಸಿಗುತ್ತೆ. ಅನುಭವಿ ಕಮಾಂಡೋಗಳಿಗೆ 1 ಲಕ್ಷ ರೂಪಾಯಿವರೆಗೂ ಸಂಬಳ ಸಿಗಬಹುದು. ಮನೆ, ವೈದ್ಯಕೀಯ ಸೇವೆ, ವಾಹನ, ಪಿಂಚಣಿ ಸೌಲಭ್ಯಗಳು ಸಿಗ್ತವೆ. ಇಂಥದ್ದೇ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ನ ಸಬ್ಸ್ಕ್ರೈಬ್ ಮಾಡಿ.